وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಅಂಗಸ್ನಾನ ಮಾಡಿ, ಅಂದರೆ ಒಲು ಮಾಡಿ ಮಲಗಿದರೆ ಸಿಗುವಂತಹ ಪ್ರತಿಫಲ ಏನು ಗೊತ್ತಾ? ಕೇಳಿದರೆ ನೀವೇ ಅಚ್ಚರಿಯಾಗಬಹುದು. ಇವತ್ತಿನಿಂದ ಈ ಒಂದು ತರಗತಿ ಕೇಳುವಂತಹ ಯಾರೂ ಕೂಡ ಈ ಒಂದು ಮಹಾ ಭಾಗ್ಯವನ್ನು ನಷ್ಟ ಹೊಂದಿಸಲ್ಲ. ಇಮಾಮ್ ಅಬೂ ದಾವೂದ್ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಮುಆದ್ ಬಿನ್ ಜಬಲ್ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ನಬಿಯನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಮಾಮಿನ್ ಮುಸ್ಲಿಮಿನ್ ಯಬೀತು ಅಲಾ ಜಿಕ್ರಿನ್. ರಾತ್ರಿ ಯಾವುದೇ ಓರ್ವ ವಿಶ್ವಾಸಿ ಮಲಗುವಂತಹ ಸಂದರ್ಭದಲ್ಲಿ ಜಿಕ್ರನ್ನು ಹೇಳಿದರೆ, ತ್ವಾಹಿರನ್ ಅಂಗಸ್ನಾನ ಮಾಡಿ ಜಿಕ್ರನ್ನು ಹೇಳಿದರೆ, ಫಯತಆರು ಮಿನಲ್ ಲೈಲಿ, ರಾತ್ರಿಯಲ್ಲಿ ಆತನಿಗೆ ಎಚ್ಚರವಾದರೆ, ಅಂದರೆ ರಾತ್ರಿ ಮಲಗುವಾಗ ಅಂಗಸ್ನಾನ ಮಾಡಿ ಜಿಕ್ರನ್ನು ಹೇಳಿ ಮಲಗಿ ಅರ್ಧರಾತ್ರಿಯಲ್ಲಿ ಆತನಿಗೆ ಎಚ್ಚರವಾಗ್ತದೆ. ಆ ಎಚ್ಚರವಾದಂತಹ ಸಂದರ್ಭದಲ್ಲಿ ಫಯಸ್ಅಲುಲ್ಲಾಹ ಖೈರನ್ ಮಿನದ್ ದುನ್ಯಾ ವಲ್ ಆಖಿರಾ, ಇಹಲೋಕದ ಒಳಿತಾಗಲಿ ಪರಲೋಕದ ಒಳಿತಾಗಲಿ ಯಾವುದೇ ಒಳಿತನ್ನು ಆತನು ಬೇಡಿದರೆ, ಇಲ್ಲ ಅತಾಹು ಇಯ್ಯಾಹು, ಖಂಡಿತವಾಗಿಯೂ ಅಲ್ಲಾಹನು ಆತನಿಗೆ ಅದನ್ನು ನೀಡ್ತಾನೆ ಎಂದು. ಆದ್ದರಿಂದ ಅಂಗಸ್ನಾನ ಮಾಡಿಕೊಂಡು ನಾವು ಮಲಗುವುದಾದರೆ ಅದರಿಂದ ನಮಗೆ ಸಿಗುವಂತಹ ಪ್ರತಿಫಲ, ಆ ಅಂಗಸ್ನಾನ ಮಾಡಿ ಜಿಕ್ರನ್ನು ಹೇಳಿ ನಾವು ಮಲಗಿದರೆ ಅರ್ಧರಾತ್ರಿಯಲ್ಲಿ ನಮಗೆ ಎಚ್ಚರವಾಗುತ್ತದೆ. ಆ ಎಚ್ಚರವಾದಂತಹ ಸಂದರ್ಭದಲ್ಲಿ ನಾವು ಅಲ್ಲಾಹನೊಂದಿಗೆ ಏನೇ ಬೇಡಿದರೂ ಕೂಡ ಅಲ್ಲಾಹನ ಅದನ್ನು ನಮಗೆ ನೀಡ್ತಾನೆ. ಅದು ಇಹಲೋಕದ ಒಳಿತಾಗಲಿ ಪರಲೋಕದ ಒಳಿತಾಗಲಿ ಯಾವುದೇ ವಸ್ತುವನ್ನು ಕೂಡ ನಾವು ಬೇಡಿದರೆ ಅಲ್ಲಾಹನ ಅದನ್ನು ನೀಡ್ತಾನೆ. ಆದ್ದರಿಂದ ನಾವು ಮಾಡಬೇಕಾದದ್ದು, ನಾವು ಮಲಗುವಂತಹ ಸಂದರ್ಭದಲ್ಲಿ ಅಂಗಸ್ನಾನ ಮಾಡಿ ಜಿಕ್ರನ್ನು ಹೇಳಿ ನಾವು ಮಲಗೋಣ. ಹಾಗೆ ಮಲಗುವುದರಿಂದ ಎರಡು ರೀತಿಯಾದಂತಹ ಪ್ರತಿಫಲವಿದೆ. ಒಂದು, ನಮಗೆ ಪ್ರಾರ್ಥಿಸಿದರೆ ಉತ್ತರ ಸಿಗುತ್ತದೆ. ಮತ್ತೊಂದು, ನಮಗೆ ಯಾವ ಸಮಯದಲ್ಲಿ ನಮಗೆ ಎದ್ದೇಳಬೇಕೋ ಆ ಸಮಯದಲ್ಲಿ ಏಳಲು ಅದೊಂದು ಸೌಕರ್ಯವಾಗಿರುತ್ತದೆ. ಕೆಲವೊಮ್ಮೆ ನಿದ್ದೆಯಿಂದ ನಮಗೆ ಎದ್ದೇಳಲು ಕಷ್ಟವಾಗುವಂತಹ ಸಂದರ್ಭ ಇರಬಹುದು. ಆದ್ದರಿಂದ ಅಂತಹ ವ್ಯಕ್ತಿಗಳು ಈ ರೀತಿ ಮಾಡುವುದಾದರೆ ಖಂಡಿತವಾಗಿಯೂ ಕೃತ್ಯ ಸಮಯಕ್ಕೆ ಎಷ್ಟು ಗಂಟೆಗೆ ನೀವು ಎದ್ದೇಳಬೇಕು ಎಂದು ಬಯಸಿದ್ದೀರೋ ಅದೇ ಸಮಯಕ್ಕೆ ಎದ್ದೇಳಲು ನಿಮಗೆ ಸಾಧ್ಯವಾಗುತ್ತದೆ. ಅದು ಕೂಡ ಈ ರೀತಿ ಮಾಡುವುದರಿಂದ ಸಿಗುವಂತಹ ಒಂದು ಪ್ರತಿಫಲವಾಗಿದೆ. ಅಲ್ಲಾಹನು ಈ ರೀತಿ ಮಾಡಿ ಮಲಗಲು ನಮಗೆ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.